ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿಗಳೇ, ನಾವು ಈ ಒಂದು ವಿಡಿಯೋದಲ್ಲಿ ತ್ರಿಭುಜಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮೇಯವನ್ನು ಕಲಿತಾ ಹೋಗೋಣ. ಈ ಪ್ರಮೇಯದ ಹೆಸರು ಈ ಥರ ಇದೆ. ಇದನ್ನು ನಾವು ಥೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ನಾವು ಕರಿತೀವಿ. ಈ ಪ್ರಮೇಯದ ಹೇಳಿಕೆ ಈ ಥರ ಇದೆ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಈ ಒಂದು ಪ್ರಮೇಯದ ಹೇಳಿಕೆ ಈ ಥರ ಇದೆ ಮಕ್ಕಳೇ. ಈ ಪ್ರಮೇಯದ ಹೇಳಿಕೆ ತುಂಬ ಇಂಪಾರ್ಟೆಂಟ್ ಆಗಿದೆ. 4 ಅಂಕಗಳಿಗೆ ಕೇಳಬಹುದಾದ ಪ್ರಮೇಯ ಇದಾಗಿದ್ದು, ಹಾಗಾಗಿ ನಾವು ಹೇಳಿಕೆಯನ್ನು ಕೂಡ ಕಲಿಬೇಕಾಗುತ್ತೆ. ಈಗ ಚಿತ್ರವನ್ನು ನೋಡಿ ಮಕ್ಕಳೇ, ನಿಮಗೆ ಹೇಳಿಕೆ ಮತ್ತಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲೊಂದು ತ್ರಿಭುಜ ಇದೆ. ತ್ರಿಭುಜ ABC, ಇದು ಒರಿಜಿನಲ್ ತ್ರಿಭುಜ. ಅವರೇನು ಹೇಳಿದ್ದಾರೆ ಅಂದರೆ, ಒಂದು ತ್ರಿಭುಜದಲ್ಲಿ ಈ BC ಅಂತಕ್ಕಂಥದ್ದು ತ್ರಿಭುಜ ABCಯ ಪಾದ ಅಂತ ಕರಿತೀವಿ. ಈ ಪಾದಕ್ಕೆ ನಾವು ಒಂದು ಸಮಾಂತರ ರೇಖೆಯನ್ನು ನಾವು ಇಲ್ಲಿ ರಚನೆ ಮಾಡಿದ್ದೇವೆ. ಸಮಾಂತರ ರೇಖೆಯನ್ನು ಎಳೆದಿದ್ದೇವೆ. ಯಾವುದು ಅಂದರೆ DE BCಗೆ ಸಮಾಂತರ ರೇಖೆಯಾಗಿದೆ. ನಮಗೆ ಥೇಲ್ಸ್ ಪ್ರಮೇಯದಲ್ಲಿ ಹೇಳಿಕೆ ಈ ಥರನೇ ಬರುತ್ತೆ ಮಕ್ಕಳೇ. ಏನಪ್ಪ ಅಂದರೆ, ತ್ರಿಭುಜ ABC ಇರುತ್ತೆ. ಅದರಲ್ಲಿ ಈ ಒಂದು ಬಾಹುವಿಗೆ ಅಂದರೆ ಇಲ್ಲಿ BCಗೆ ಒಂದು ಸಮಾಂತರ ರೇಖೆ DEಯನ್ನು ಎಳೆದಾಗ ಈ DE ರೇಖೆ ಏನು ಮಾಡುತ್ತೆ ಅಂದರೆ, ಉಳಿದೆರಡು ಬಾಹುಗಳು ಅಂದರೆ AB ಮತ್ತು AC ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗ ಮಾಡುತ್ತದೆ. ಅಂದರೆ ಮಕ್ಕಳೇ, ಈ ಒಂದು D ಬಿಂದು ಏನು ಮಾಡುತ್ತೆ ಅಂದರೆ ABಯನ್ನು ಎರಡು ಭಾಗ ಮಾಡುತ್ತೆ. ಯಾವುದು ಅಂದರೆ AD ಮತ್ತು DB ಅಂತೇಳಿ. ಇದರ ಅನುಪಾತ ಅಂದರೆ ಏನಾಗುತ್ತೆ ಅಂದರೆ ನಮಗೆ AD/DB ಆಗುತ್ತೆ. ಅದೇ ಥರ ಈ ಕಡೆ ಈ ಬಿಂದು AC ಎರಡು ಭಾಗ ಮಾಡುತ್ತೆ, AE ಮತ್ತು EC ಅಂತೇಳಿ. ಇದರ ಅನುಪಾತ ಅಂದರೆ AE/EC ಅಂತೇಳಿ. ಈ ಎರಡು ಅನುಪಾತಗಳು ಸಮ ಆಗಿರುತ್ತೆ. ಅಂದರೆ AD/DB = AE/EC. ಈ ಥರ ನಾವು ಇದನ್ನು ಸಾಧನೆ ಮಾಡಬೇಕಾಗುತ್ತೆ. ಒಂದು ತ್ರಿಭುಜ ಇರುತ್ತೆ, ಅದರ ಪಾದಕ್ಕೆ ಒಂದು ಸಮಾಂತರ ರೇಖೆಯನ್ನು ನಾವು ರಚನೆ ಮಾಡಬೇಕಾಗುತ್ತೆ. ಆಗ ಏನಾಗುತ್ತೆ ಅಂದರೆ, ಈ ಉಳಿದೆರಡು ಭಾಗಗಳು ಸಮಾನುಪಾತದಲ್ಲಿ ಭಾಗ ಆಗುತ್ತೆ ಅನ್ನೋದನ್ನು ನಾವು ಈ ಪ್ರಮೇಯದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಪ್ರಮೇಯನೂ ತುಂಬ ಪ್ರಮುಖವಾಗಿದೆ, ಹಾಗೂ ಇದ್ರ ಮೇಲೆ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ತುಂಬ ಪ್ರಮುಖವಾಗಿರೋದ್ರಿಂದ ಈ ಪ್ರಮೇಯದ ಆಧಾರದ ಮೇಲೆ ನಾವು ಲೆಕ್ಕ ಮಾಡ್ತೀವಿ. ಹಾಗಾಗಿ ಇದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. ಈಗ ಮೊದಲನೇದಾಗಿ ದತ್ತ. ಇಲ್ಲಿ ತ್ರಿಭುಜ ABC ಇದೆ. ತ್ರಿಭುಜ ABCಯಲ್ಲಿ ಅವರೇನು ಹೇಳಿದ್ದಾರೆ, ಒಂದು ಬಾಹುವಿಗೆ ಒಂದು ಸಮಾಂತರ ರೇಖೆಯನ್ನು ಎಳೆದಾಗ ಅಂತ ಹೇಳಿದ್ದಾರೆ. ಹಾಗಾಗಿ ಇದು ದತ್ತ ಆಗುತ್ತೆ. ಏನು, ತ್ರಿಭುಜ ABCಯಲ್ಲಿ DE BCಗೆ ಸಮಾಂತರ, DE ಸಮಾಂತರ BC, ಇದು ದತ್ತ ಆಗುತ್ತೆ ಮಕ್ಕಳೇ. ಮುಂದಿನ ಹಂತ ಸಾಧನೀಯ. ಏನನ್ನು ಸಾಧಿಸ್ಬೇಕು ನಾವು? ನಾವು ಎಳೆದಂಥ ರೇಖೆ DE BCಗೆ ಸಮಾಂತರ ಆದಾಗ, ಆಗಲೇ ನಾನು ಹೇಳಿದೆ ನಿಮಗೆ, ಅನುಪಾತ ಅಂದರೆ ಈ ಕಡೆ AD/DB ಮತ್ತು ಈ ಕಡೆ AE/EC ಎರಡೂ ಅನುಪಾತಗಳು ಸಮ ಅಂತ ನಾವಿಲ್ಲಿ ಸಾಧಿಸಬೇಕು. ಸಾಧನೀಯ ಏನಾಗುತ್ತೆ, AD/DB = AE/EC ಆಗುತ್ತೆ. ಇದಕ್ಕೋಸ್ಕರ ನಾವು ಒಂದು ರಚನೆಯನ್ನು ಮಾಡ್ಕೊಳ್ತೀವಿ. ಏನು ರಚನೆಯನ್ನು ಮಾಡ್ಕೊಳ್ತೀವಿ? ಇಲ್ಲಿ ಕಾಣ್ತಾ ಇದೆ ಡಾಟೆಡ್ ಲೈನಲ್ಲಿ ನಾವೇನು ಮಾಡಿದ್ದೀವಿ ಅದೆಲ್ಲದು ಕೂಡ ರಚನೆ ಆಗಿದೆ ಮಕ್ಕಳೇ. ಏನೇನು ಮಾಡಿದ್ದೀವಿ? BE ಮತ್ತು CDಗಳನ್ನು ಸೇರಿಸಿ, ಇವೆರಡನ್ನು ನಾವು ಜಾಯಿನ್ ಮಾಡಿದ್ದೀವಿ. ಏನು, B ಮತ್ತು Eನ ಸೇರಿಸಿದ್ದೀವಿ, C ಮತ್ತು Dನ ಸೇರಿಸಿ ಮತ್ತೊಂದು ರಚನೆಯನ್ನು ಮಾಡಿದ್ದೀವಿ. ಏನಪ್ಪ ಅಂದ್ರೆ ಅದು ನೋಡಿ, ಇಲ್ಲಿ DM ಲಂಬರೇಖೆ AC. ಇಲ್ಲಿ ಕಾಣ್ತಾ ಇದೆ ಮಕ್ಕಳೇ, DM ಲಂಬರೇಖೆ ACಗೆ DM ಲಂಬರೇಖೆ ಆಗಿದೆ. ಹಾಗೆ ಮತ್ತೊಂದು ಲಂಬರೇಖೆಯನ್ನು ರಚನೆ ಮಾಡಿದ್ದೀವಿ. ಏನದು? EN ಲಂಬರೇಖೆ AB. ಎಳೆಯಿರಿ. ನೋಡಿ ಮಕ್ಕಳೇ, ಇಲ್ಲಿ ನಾವು D ಮತ್ತು Cಯನ್ನು ಸೇರಿಸಬೇಕು, ಹಾಗೆ B ಮತ್ತು Eಯನ್ನು ಸೇರಿಸಬೇಕು. ಅದಾದಮೇಲೆ
ಡಿ ಎಮ್ ಲಂಬ ರೇಖೆ ಎ ಸಿ ಎಳಿಬೇಕು, ಹಾಗೆ ಇ ಎನ್ ಲಂಬ ರೇಖೆ ಎ ಬಿಯನ್ನು ಎಳಿಬೇಕಾಗುತ್ತೆ. ಇಷ್ಟನ್ನು ನಾವು ರಚನೆ ಮಾಡ್ಕೋಬೇಕಾಗುತ್ತೆ ಮಕ್ಕಳೇ. ಮುಂದಿನ ಹಂತ ಸಾಧನೆ, ಹೇಳಿಕೆ ಮತ್ತು ಕಾರಣ. ಈಗ ಈ ತ್ರಿಭುಜ ಎ ಬಿ ಸಿಯನ್ನು ನಾವು ಈ ಥರ ಆ ತ್ರಿಭುಜ ಎ ಬಿ ಸಿಯನ್ನು ನಾವು ಓರೆಯಾಗಿ ನೋಡಬೇಕಾಗುತ್ತೆ. ಅಂದರೆ ನಮಗೆ ಪಾದ ಎ ಬಿ ಆಗಬೇಕಾಗುತ್ತೆ. ಆ ಥರ ಅದನ್ನು ನಾವು ನೋಡಿದಾಗ ಏನಾಗುತ್ತೆ ಅಂದರೆ ಮಕ್ಕಳೇ, ನಮಗೆ ಇಲ್ಲಿ 2 ತ್ರಿಭುಜಗಳು ಕಾಣ್ತಾ ಇದೆ. ಈ ಚಿತ್ರದಲ್ಲಿ ಭಾಳಷ್ಟು ತ್ರಿಭುಜಗಳಿದೆ. ನಾವಿಲ್ಲಿ 2 ತ್ರಿಭುಜಗಳನ್ನ ತಾಂತೀವಿ. ಯಾವ್ದು ಅನ್ನೋದನ್ನು ಗಮನವಿಟ್ಟು ನೋಡಿ. ತ್ರಿಭುಜ ಎ ಡಿ ಇ ಒಂದು ತ್ರಿಭುಜ, ಇನ್ನೊಂದು ತ್ರಿಭುಜ ಬಿ ಡಿ ಇ, 2 ತ್ರಿಭುಜಗಳನ್ನು ನಾವಿಲ್ಲಿ ತೆಗೆದುಕೊಳ್ತೀವಿ. ಹಾಗಾಗಿ ಎ ಬಿ ಪಾದ ಆಗಬೇಕು. ಆ ಥರ ನಾವು ತ್ರಿಭುಜವನ್ನು ಇಟ್ಕೊಂಡು ನೋಡಿದ್ರೆ ನಮಗೆ ಈಗ ಮುಂದೆ ಬರ್ತಕ್ಕಂಥದ್ದು ನಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಇದನ್ನು ಅನುಪಾತದಲ್ಲಿ ಬರ್ಕೊಂತೀವಿ. ಅದನ್ನ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಬಿ ಡಿ ಇ ವಿಸ್ತೀರ್ಣ ಈಕ್ವಲ್ಸ್, ತ್ರಿಭುಜದ ವಿಸ್ತೀರ್ಣ ಸೂತ್ರ ನಮಗೆ ಗೊತ್ತಿದೆ ಮಕ್ಕಳೇ. ಏನು? ತ್ರಿಭುಜದ ವಿಸ್ತೀರ್ಣ ಎ ಈಕ್ವಲ್ಸ್ ಅರ್ಧ ಇಂಟು ಪಾದ ಇಂಟು ಎತ್ತರ, ಎ ಈಕ್ವಲ್ಸ್ ಅರ್ಧ ಇಂಟು ಬಿ ಇಂಟು ಹೆಚ್ ಅಂತ. ಈಗ ಆ ಸೂತ್ರವನ್ನು ನಾವಿಲ್ಲಿ ಅಪ್ಲೈ ಮಾಡ್ತೀವಿ. ಅರ್ಧ ಇಂಟು ತ್ರಿಭುಜ ಎ ಡಿ ಇನಲ್ಲಿ ಪಾದ ಯಾವುದಪ್ಪ ಅಂದರೆ ಎ ಡಿ ನಮಗೆ ಕಾಣ್ತಾ ಇದೆ ಮಕ್ಕಳಲ್ಲಿ. ಎ ಡಿ ಇಂಟು ಎತ್ತರ ಯಾವುದಪ್ಪ ಅಂದರೆ ತ್ರಿಭುಜ ಎ ಡಿ ಇನಲ್ಲಿ ಇ ಎನ್ ಪಾದವನ್ನು ಹೊರತುಪಡಿಸಿ ಇನ್ನೊಂದು ಶೃಂಗ ಇರುತ್ತೆ ನಮಗೆ ತ್ರಿಭುಜದಲ್ಲಿ. ಆ ಶೃಂಗದಿಂದ ಪಾದಕ್ಕೆ ಎಳೆದಂಥ ಲಂಬ ರೇಖೆ ಇರುತ್ತಲ್ಲ, ಅದು ಎತ್ತರ ಆಗಿರುತ್ತೆ. ಹಾಗಾಗಿ ಇ ಎನ್ ಎತ್ತರ ಆಗಿದೆ. ಡಿವೈಡೆಡ್ ಬೈ, ಈಗ ತ್ರಿಭುಜ ಬಿ ಡಿ ಇಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಹೇಳಬೇಕಾಗುತ್ತೆ ಅರ್ಧ ಇಂಟು ಪಾದ ಅಂದರೆ ನಮಗೆ ಕಾಣ್ತಾ ಇದೆ ಇಲ್ಲಿ ಡಿ ಬಿ ಇಂಟು ಎತ್ತರ ಯಾವುದು ನಮಗೆ ಸಾಮಾನ್ಯ ಡಿ ಇ ಎತ್ತರ ಅಂತ ಅನಿಸುತ್ತೆ. ಇದು ಆ ಥರ ಅಲ್ಲ ಮಕ್ಕಳೇ, ಅದು ತಪ್ಪಾಗುತ್ತೆ. ಇದು ತ್ರಿಭುಜ ಬಿ ಡಿ ಇ ನಮಗಿಲ್ಲಿ ವಿಶಾಲ ಕೋನ ತ್ರಿಭುಜ ಆಗಿರೋದ್ರಿಂದ ನಮಗೆ ಎತ್ತರ ತ್ರಿಭುಜದ ಹೊರಭಾಗದಲ್ಲಿ ಬರುತ್ತೆ ಇಲ್ಲಿ. ಅಂದರೆ ನಿಮಗಾಗಲೇ ಹೇಳಿದಾಗೆ ಪಾದವನ್ನು ಹೊರತುಪಡಿಸಿ ಮತ್ತೊಂದು ಶೃಂಗದಿಂದ ನಾವು ಪಾದಕ್ಕೆ ಹೇಳಿದಂಥ ಲಂಬ ಎತ್ತರ ಆಗುತ್ತೆ. ಹಾಗಾಗಿ ಇಲ್ಲಿ ನಾವೊಂದು ಲಂಬ ರೇಖೆಯನ್ನು ಹೇಳಿದ್ರೆ ಈ ಶೃಂಗದಿಂದ ಅದೇನಾಗಿರುತ್ತೆ ಅಂದರೆ ಇ ಎನ್ ಆಗಿರುತ್ತೆ. ಹಾಗಾಗಿ ಅದು ತ್ರಿಭುಜದ ಒಳಗಡೆನೂ ಬರಲ್ಲ, ತ್ರಿಭುಜದ ಮೇಲ್ಗಡೆನೂ ಬರಲ್ಲ. ಇದು ವಿಶಾಲ ಕೋನ ತ್ರಿಭುಜ ಆಗಿರೋದ್ರಿಂದ ತ್ರಿಭುಜದ ಹೊರಭಾಗದಲ್ಲಿ ಬರುತ್ತೆ. ಹಾಗಾಗಿ ಇ ಎನ್ ಎತ್ತರ ಆಗಿರುತ್ತೆ. ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕಾರಣವನ್ನು ಇಲ್ಲಿ ಬರೆದಿದ್ದೀವಿ. ಎ ಈಕ್ವಲ್ಸ್ ಅರ್ಧ ಇಂಟು ಪಾದ ಇಂಟು ಎತ್ತರ. ನೆಕ್ಸ್ಟು ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಬಿ ಡಿ ಇ ವಿಸ್ತೀರ್ಣ ಈಕ್ವಲ್ಸ್, ಮಕ್ಕಳೇ ಇಲ್ಲಿ ಅರ್ಧ ಕ್ಯಾನ್ಸಲ್ ಆಗುತ್ತೆ. ಹಾಗೆ ಇ ಎನ್ ಮತ್ತು ಇ ಎನ್ ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನಪ್ಪ ಅಂದರೆ ಎ ಡಿ ಡಿವೈಡೆಡ್ ಬೈ ಡಿ ಬಿ, ಸಮೀಕರಣ 1. ಈಗ ಹಾಗೆ ಈಗ ಮಕ್ಕಳೇ ನಾವೀಗ ಸಮೀಕರಣ 1ರಲ್ಲಿ ಏನು ಮಾಡಿದ್ವು ಅಂದರೆ ತ್ರಿಭುಜ ಎ ಬಿ ಸಿಯಿಂದ ನಾವು ಎ ಬಿ ಪಾದ ಆಗೋ ಥರ ಅದನ್ನು ನಾವು ಏನು ಮಾಡಿದ್ವು ಅಂದರೆ ಚಿತ್ರವನ್ನು ನಾವು ಅದನ್ನ ಓರೆಯಾಗಿ ನೋಡಿದ್ದು. ಈಗ ಅದೇ ಥರ ಈಗ ಇಲ್ಲಿ ತ್ರಿಭುಜ ಎ ಬಿ ಸಿ ಇದೆ, ಇಲ್ಲಿ ನಮಗೆ ಎ ಸಿ ಪಾದ ಮಾಡ್ಕೋಬೇಕು. ಎ ಸಿ ಪಾದ ಮಾಡಿಕೊಂಡು ಈಗ ತ್ರಿಭುಜವನ್ನು ನೋಡಬೇಕಾಗುತ್ತೆ. ಆಗ ಈ ಥರ ಮಾಡಿದಾಗ ಏನಾಗುತ್ತೆ ಅಂದರೆ ಮಕ್ಕಳೇ, ಇಲ್ಲಿ ಮತ್ತೆರಡು ತ್ರಿಭುಜಗಳು ಸಿಗುತ್ತೆ. ಯಾವುದಪ್ಪ ಅಂದರೆ ತ್ರಿಭುಜ ಎ ಡಿ ಇ ಒಂದು, ಮತ್ತೊಂದು ತ್ರಿಭುಜ ಸಿ ಡಿ ಇ. 2 ತ್ರಿಭುಜಗಳನ್ನ ಸರಿಯಾಗಿ ನೋಡಿ ಮುಂದೆ ನಾವೀಗ ಬರ್ಕೋಬೇಕಾಗುತ್ತೆ. ಇಲ್ಲೂ ಸಮೀಕರಣ 1ರಲ್ಲಿ ಏನು ಮಾಡಿದ್ದು ಅದೇ ಥರ ನಾವು ಬರಿತಾ ಹೋಗ್ತೀವಿ. ಏನಪ್ಪ ಅಂದರೆ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಸಿ ಡಿ ಇ ವಿಸ್ತೀರ್ಣ ಈಕ್ವಲ್ಸ್, ನಿಮಗೆ ಗೊತ್ತಿದೆ ತ್ರಿಭುಜದ ವಿಸ್ತೀರ್ಣ ಈಗ ತಾನೇ ನಾವು ಬರೆದಿದ್ದೇವೆ ಸೂತ್ರ. ಎ ಈಕ್ವಲ್ಸ್ ಅರ್ಧ ಇಂಟು ಬಿ ಇಂಟು ಎಚ್ ಅಂತೇಳಿ. ಇಲ್ಲಿ ಅರ್ಧ ಪಾದ ತ್ರಿಭುಜ ಎ ಡಿ ಇನಲ್ಲಿ ಈಗ ಪಾದ ಸಮೀಕರಣ 1ರಲ್ಲಿ ಎ ಡಿ ಅಂತ ಬರ್ಕೊಂಡಿದ್ದು ಆವಾಗ ಅದು ಪಾದ ಆಗಿತ್ತು. ನಮಗೀಗ ಎ ಸಿ ಪಾದ ಆಗಿರೋದ್ರಿಂದ ತ್ರಿಭುಜ ಎ ಡಿ ಇನಲ್ಲಿ ಪಾದ ಯಾವುದಾಗುತ್ತೆ ಅಂದರೆ ಎ ಇ ಆಗುತ್ತೆ ಮಕ್ಕಳೇ. ಇದನ್ನು ಸರಿಯಾಗಿ ನೋಡಿ. ಎ ಇ ಇಂಟು ಎತ್ತರ ಯಾವುದಾಗುತ್ತೆ ಅಂದರೆ ಇಲ್ಲಿ ನಮಗೆ ಡಿ ಎಮ್ ಆಗುತ್ತೆ ಡಿವೈಡೆಡ್ ಬೈ, ಹಾಗೆ ತ್ರಿಭುಜ ಸಿ ಡಿ ಇಗೆ ಸಂಬಂಧಪಟ್ಟಂತೆ ಬರಿಬೇಕಾಗುತ್ತೆ. ಏನಂದರೆ ಅರ್ಧ, ಇಲ್ಲಿ ತ್ರಿಭುಜ ಸಿ ಡಿ ಇನಲ್ಲಿ ಪಾದ ಯಾವುದಾಗುತ್ತೆ ಅಂದರೆ ಈಗ ಕಾಣ್ತಾ ಇದೆ ನಿಮಗೆ ಇ ಸಿ ಇಂಟು ಎತ್ತರ ಯಾವುದಾಗುತ್ತೆ ಅಂದರೆ ಅಲ್ಲಿನ ಥರನೇ ಇಲ್ಲೂ ಕೂಡ ನೋಡಬೇಕಾಗುತ್ತೆ ಮಕ್ಕಳು. ಏನಪ್ಪ ಅಂದರೆ ತ್ರಿಭುಜ ಸಿ ಡಿ ಇನಲ್ಲಿ ಎತ್ತರ ನಮಗೆ ಡಿ ಇ ಆಗಲ್ಲ, ಇದು ಕೂಡ ವಿಶಾಲ ಕೋನ ತ್ರಿಭುಜ ಆಗಿರೋದ್ರಿಂದ ಎತ್ತರ ಹೊರಗಡೆ ಇರುತ್ತೆ. ಹಾಗಾಗಿ ಇದು ಎತ್ತರ ಯಾವುದಾಗುತ್ತೆ ಅಂದರೆ ನಮಗೆ ಡಿ ಎಮ್ ಆಗುತ್ತೆ.
ಸರಿನಾ. ಇಲ್ಲಿ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂದರೆ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಡಿವೈಡೆಡ್ ಬೈ ತ್ರಿಭುಜ ಸಿ ಡಿ ಇ ವಿಸ್ತೀರ್ಣ ಈಕ್ವಲ್ಸ್ ಅರ್ಧ ಅರ್ಧ ಕ್ಯಾನ್ಸಲ್ ಆಗುತ್ತೆ, ಮತ್ತು ಡಿ ಎಮ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿದ್ದೇನಪ್ಪ ಅಂದರೆ ಎ ಇ ಡಿವೈಡೆಡ್ ಬೈ ಇ ಸಿ ಸಮೀಕರಣ 2 ಆಯಿತು. ಈಗ ಮುಂದೆ ಏನು ಮಾಡಬೇಕಪ್ಪ ಅಂದರೆ ನಮಗೆ ನಮ್ಮ ಹತ್ರ ಸಮೀಕರಣ 1 ಮತ್ತು ಸಮೀಕರಣ 2 ಇದೆ ಮಕ್ಕಳೇ. ಅಲ್ಲಿ ಬಲಭಾಗದಲ್ಲಿ ನಮಗೆ ಏನು ಬಂದಿದೆ ಅಂದರೆ ಎ ಡಿ ಬೈ ಡಿ ಬಿ ಈಕ್ವಲ್ಸ್ ಎ ಇ ಬೈ ಇ ಸಿ ಬಂದಿದೆ. ಆದರೆ ಎಡಭಾಗದಲ್ಲಿ ಏನಾಗಿದೆ ಅಂದರೆ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಎರಡೂ ಕಡೆ ಅಂಶದಲ್ಲಿದೆ. ಆದರೆ ಛೇದದಲ್ಲಿ ಏನಾಗಿದೆ ಅಂದರೆ ಒಂದು ಕಡೆ ತ್ರಿಭುಜ ಬಿ ಡಿ ಇ ವಿಸ್ತೀರ್ಣ ಇದೆ, ಇನ್ನೊಂದು ಕಡೆ ತ್ರಿಭುಜ ಸಿ ಡಿ ಇ ವಿಸ್ತೀರ್ಣ ಇದೆ. ಹಾಗಾಗಿ ಅವೆರಡನ್ನು ನಾವು ಸಮ ಅಂತ ಬರೀಲಿಕ್ಕೆ ಬರಲ್ಲ. ಹಾಗಾಗಿ ಈಗ ಹೇಗೆ ಸಮ ಆಗುತ್ತೆ ಅದು ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ತ್ರಿಭುಜ ಎ ಬಿ ಸಿಯನ್ನು ನಾವು ಈ ಥರ ನಾವು ನೋಡಬೇಕಾಗುತ್ತೆ. ಅದನ್ನು ತಲೆ ಕೆಳಗಾಗಿ ಮಾಡಿ ಈ ತ್ರಿಭುಜ ಎ ಬಿ ಸಿಯನ್ನು ನೋಡಿದಾಗ ನಮಗೆ ಇಲ್ಲಿ ಮಕ್ಕಳೇ ಏನು ಕಾಣ್ತಾ ಇದೆ ಅಂದರೆ ತ್ರಿಭುಜ ಬಿ ಡಿ ಇ ಚಿತ್ರ ನೋಡಿ, ತ್ರಿಭುಜ ಬಿ ಡಿ ಇ ಇಲ್ಲಿ ಕಾಣ್ತಾ ಇದೆ ನಮಗೆ. ಹಾಗೆ ತ್ರಿಭುಜ ಸಿ ಡಿ ಇ ಎರಡೂ ಕೂಡ ಇಲ್ಲಿ ಕಾಣ್ತಾ ಇದೆ ನಮಗೆ. ಇವೆರಡು ಏನಾಗಿದೆಯಪ್ಪ ಅಂದರೆ ಒಂದೇ ಪಾದ. ಇವೆರಡಕ್ಕೂ ಕೂಡ ಎರಡೂ ತ್ರಿಭುಜಗಳಿಗೂ ಕೂಡ ಒಂದೇ ಪಾದ ಇದೆ. ಯಾವುದಪ್ಪ ಅಂದರೆ ಡಿ ಇ ಅಂತಕ್ಕಂಥ ಪಾದದ ಮೇಲೆ ಅವೆರಡೂ ತ್ರಿಭುಜಗಳು ಕೂಡ ಇಲ್ಲಿ ನಿಂತಿದೆ ನಮಗೆ. ಈ ಡಿ ಇ ಪಾದ ಇದೆ ಎರಡಕ್ಕೂ ಕೂಡ, ಸರಿನಾ. ಈ ಪಾದದ ಮೇಲೆ ಎರಡೂ ತ್ರಿಭುಜಗಳು ನಿಂತಿದೆ. ಹಾಗೂ ಮತ್ತೇನಾಗಿದೆ ಅಂದರೆ ಈ ಬಿ ಸಿ ಮತ್ತು ಡಿ ಇ ಎರಡು ಸಮಾಂತರ ರೇಖೆಗಳು ನಮಗೆ ದತ್ತದಲ್ಲೇ ಗೊತ್ತಾಗಿದೆ. ಈ ಎರಡು ಸಮಾಂತರ ರೇಖೆಗಳ ನಡುವೆ ಇವೆ ಎರಡು ತ್ರಿಭುಜಗಳೇನಾಗಿದೆ ಅಂದರೆ ತ್ರಿಭುಜ ಬಿ ಡಿ ಇ ಮತ್ತು ತ್ರಿಭುಜ ಸಿ ಡಿ ಇಗಳು ಎರಡಕ್ಕೂ ಕೂಡ ಒಂದೇ ಪಾದ ಇದೆ. ಅದ್ಯಾವುದು ಅಂದರೆ ಡಿ ಇ. ಮತ್ತೆರಡೂ ಕೂಡ ತ್ರಿಭುಜಗಳು ಬಿ ಸಿ ಪ್ಯಾರಲಲ್ ಸಮಾಂತರ ರೇಖೆ ಡಿ ಇಗಳ ನಡುವೆ ಇದೆ. ಹಾಗಾಗಿ ಏನಾಗಿರುತ್ತೆ ಅಂದರೆ ಎರಡೂ ತ್ರಿಭುಜಗಳ ವಿಸ್ತೀರ್ಣ ಸಮ ಇರುತ್ತೆ. ಇದನ್ನು ನಾವು 9ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ದೇವೆ. ಹಾಗಾಗಿ ತ್ರಿಭುಜ ಬಿ ಡಿ ಇ ವಿಸ್ತೀರ್ಣ ಈಕ್ವಲ್ಸ್ ತ್ರಿಭುಜ ಸಿ ಡಿ ಇ ವಿಸ್ತೀರ್ಣ ಸಮೀಕರಣ 3. ಯಾಕೆ ಸಮ ಆಗಿರುತ್ತೆ ಅಂದರೆ ಇದೇ ಕಾರಣ, ಮೇಲ್ಗಡೆ ಇದೆಯಲ್ಲ ಇದೇ ಕಾರಣ. ಎರಡೂ ತ್ರಿಭುಜಗಳಿಗೂ ಕೂಡ ಪಾದ ಒಂದೇ ಇದೆ. ಹಾಗೂ ಎರಡೂ ತ್ರಿಭುಜಗಳು ಒಂದು ಜೊತೆ ಸಮಾಂತರ ರೇಖೆಗಳ ಮಧ್ಯೆ ಇರೋದ್ರಿಂದ ಅವೆರಡರ ವಿಸ್ತೀರ್ಣ ಏನಾಗಿರುತ್ತೆ ಅಂದರೆ ಸಮ ಇರುತ್ತೆ. ಈಗ ನಮಗೆ ಸಮೀಕರಣ 1, 2 ಮತ್ತು 3ರಿಂದ ಏನಾಯಿತು ಅಂದರೆ ಮಕ್ಕಳೇ, ಈಗ ಎಡಭಾಗ ಎಲ್ಲ ಸಮ ಆಯಿತು ಸಮೀಕರಣ 1 ಮತ್ತು 2ರಲ್ಲಿ. ಹಂಗಾಗಿ ಬಲಭಾಗನ ನಾವೀಗ ಸಮ ಅಂತ ಬರಿತೀವಿ. ಯಾವುದ್ರ ಪ್ರಕಾರ ಅಂದರೆ ಸ್ವಯಂ ಸಿದ್ಧ 1ಅನ್ನು ಬಳಸ್ಕೊಂಡು ನಾವು ಇದನ್ನು ಬರೀಬೋದು. ಏನಂತ, ಎ ಡಿ ಬೈ ಡಿ ಬಿ ಈಕ್ವಲ್ಸ್ ಎ ಇ ಬೈ ಇ ಸಿ ಅಂತೇಳಿ ಬರೀಬೋದು. ಇದು ಟೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಅರ್ಥ ಮಕ್ಕಳೇ. ಇದು ತುಂಬ ಪ್ರಮುಖವಾದಂಥ ಪ್ರಮೇಯ ಆಗಿದೆ. ಏನಪ್ಪ ಅಂದರೆ ಒಂದು ತ್ರಿಭುಜ ಇದೆ, ಅದರ ಪಾದಕ್ಕೆ ಅಥವಾ ಯಾವ್ದಾರು ಒಂದು ಬಾಹುವಿಗೆ ನಾವು ಒಂದು ಸಮಾಂತರ ರೇಖೆಯನ್ನು ಎಳೆದಾಗ ಉಳಿದೆರಡು ಬಾಹುಗಳನ್ನು ಆ ರೇಖೆ ಏನು ಮಾಡುತ್ತೆ ಅಂದರೆ ಎಳೆದಂಥ ಸಮಾಂತರ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗ ಮಾಡುತ್ತೆ ಅನ್ನೋದನ್ನು ನಾವು ಈ ಪ್ರಮೇಯದಲ್ಲಿ ಸಾಧನೆಯನ್ನು ಮಾಡಿದ್ದೇವೆ. ಈ ಸಾಧನೆಯನ್ನು ಬಳಸ್ಕೊಂಡು ನಾವು ಭಾಳಷ್ಟು ಅಭ್ಯಾಸದ ಲೆಕ್ಕಗಳಿದೆ, ಅವು ಕೂಡ ತುಂಬ ಪ್ರಮುಖವಾದಂಥ ಲೆಕ್ಕಗಳು. ಇದನ್ನು ಪ್ರಮೇಯವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಮಕ್ಕಳೇ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.